ರಾಜ್ಯದಲ್ಲಿ ಮತ್ತೆ ಮೀಸಲಾತಿ ಲಢಾಯಿ ಶುರುವಾಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಇದ್ದಂಥ 4% ಮೀಸಲಾತಿಯನ್ನು ಕಿತ್ತಾಕಲಾಗಿತ್ತು. ಅದೇ ವಿಚಾರವನ್ನು ಕಾಂಗ್ರೆಸ್ ನೇರವಾಗಿ ಖಂಡಿಸಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ಅವಧಿ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಈಗ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ರಿಸರ್ವೇಷನ್ ನೀಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ಸಹಜವಾಗಿ ಬಿಜೆಪಿಯನ್ನು ಕೇಳಿಸಿದೆ. ಅಥವಾ ಬಿಜೆಪಿ ನಾಯಕರು ನಾವು ಮತ್ತೆ ಸರ್ಕಾರಕ್ಕೆ ಬರ್ತಾ ಇದ್ದಂತೆ ಎಲ್ಲ ಮುಸ್ಲಿಂ ಮೀಸಲಾತಿ ಕಿತ್ತಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯತ್ನಾಳ್ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಹತ್ತಕ್ಕಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಜನನೇ ಅವರಿಗೆ ತಕ್ಕ ಪಾಠನ ಕಲಿಸಬೇಕಾಗ್ತದೆ. ಬಹುಸಂಖ್ಯಾತರಾದಂತ ಹಿಂದೂಗಳ ಕಥೆ, ಹಿಂದೂಗಳು ಎಲ್ಲೋಗ್ಬೇಕು, ಇವ್ರೇನೇ ರಿಸರ್ವೇಶನ್ ಮಾಡಿದ್ರು ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತಾರೆ. ಸಂವಿಧಾನ ವಿರೋಧಿಯಾದಂತ ನಿರ್ಣಯ ತಗೋತಾ ಇದ್ದಾರೆ. ಇದನ್ನ ನಾವು ವಿಧಾನಸಭೆಯಲ್ಲಿನೂ ವಿರೋಧ ಮಾಡ್ತೀವಿ. ಅಲ್ಪಸಂಖ್ಯಾತ ಸಣ್ಣ ಗುತ್ತಿಗೆದಾರರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಬಜೆಟ್ ಅಧಿವೇಶನ ಶುರುವಾಗುತ್ತಲೇ ಹೊಸದೊಂದು ವಿವಾದ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ರಾಜ್ಯ ಸರ್ಕಾರದ ಅದೊಂದು ನಿರ್ಧಾರಕ್ಕೆ ಕೇಸರಿ ಪಡೆ ನೆಗಿನಿಗಿಗೊಂಡಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸೋಕೆ ಸರ್ಕಾರ ಮುಂದಾಗಿರೋದು ವಿರೋಧ ಪಕ್ಷದ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಬಿಜೆಪಿ ಬೆಂಕಿ ಉಗುಳಿದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರ ಅಲ್ಪಸಂಖ್ಯಾತ ತುಷ್ಟೀಕರಣ ಎಂದು ಬಿಜೆಪಿ ರೋಷಾವೇಶ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕೇಸರಿ ಪಡೆಯಿಂದ ವಿರೋಧ. ವಿಷಯ ಏನಂದ್ರೆ, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರಿಗೆ ನೀಡಿದಂತೆಯೇ ಮುಸ್ಲಿಮರಿಗೆ ಅಂದ್ರೆ ಪ್ರವರ್ಗ 2B ಅಡಿ 4% ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ಸಮುದಾಯದವರಿಗೆ ಮೀಸಲಾತಿ ನೀಡಿದ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೂ 4% ಮೀಸಲಾತಿ ನೀಡಬೇಕೆಂದು ಅಲ್ಪಸಂಖ್ಯಾತ ನಾಯಕರು ಮನವಿ ಸಲ್ಲಿಸಿದರು. ಇದೀಗ ಮನವಿಯನ್ನ ಪರಿಗಣಿಸಿ ಮೀಸಲಾತಿ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯೂ ನಡೆಯಿತು. ವಿಧೇಯಕ ಮಂಡನೆ ಬಗ್ಗೆ ಚರ್ಚೆ ಮಾಡಲಾಯಿತು. ಸರ್ಕಾರ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದೆ ಎಂದ ಬಿವೈವಿ. ಸರ್ಕಾರದ ನಿರ್ಧಾರಕ್ಕೆ ವಿರೋಧಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಂಕಿ ಹಚ್ಚುವ ಕೆಲಸ ಮಾಡಲಾಗ್ತಿದೆ ಅಂತ ಕಿಡಿಕಾರಿದರು. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನಾಗದ್ರೆ ಬೇರೆ ಯಾರು ಇಲ್ವಾ? ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಹತ್ತಕ್ಕಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ಲರಿಗೂ ಕೂಡ ಅನ್ಯಾಯ ಮಾಡಕ್ ಹೊರಟಿದ್ದಾರೆ. ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನ ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದಾರೆ. ಜನನೇ ಅವರಿಗೆ ತಕ್ಕ ಪಾಠನ ಕಲಿಸಬೇಕಾಗ್ತದೆ. ಯಾಕಂದ್ರೆ ಬಂಡ್ರಿದ್ದಾರೆ, ದಪ್ಪ ಚರ್ಮ ಬೆಳೆಸ್ಕೊಂಡಿದ್ದಾರೆ ಇವರು. ಇನ್ನು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಖಂಡಿಸಿದ ವಿಪಕ್ಷ ನಾಯಕ ಅಶೋಕ್, ನಮ್ಮ ಸರ್ಕಾರ ಬಂದ್ರೆ ಎಲ್ಲವನ್ನ ಕಿತ್ತೊಗೆಯುತ್ತೀವಿ ಎಂದ್ರು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಹೇಳಿರೋದು ಧರ್ಮಾಧಾರಿತವಾಗಿ ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನ ಈ ತರ ಮಾಡ್ಕೊಂಡು ಹೋದ್ರೆ ಬಹುಸಂಖ್ಯಾತರಾದಂಥ ಹಿಂದೂಗಳ ಕಥೆ ಏನು? ಹಿಂದೂಗಳು ಎಲ್ಲೋಗ್ಬೇಕು? ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳ್ಬೇಕಾ? ಹಂಗಾರೆ ಬದುಕೇ ಇಲ್ವಾ ಹಿಂದೂಗಳಿಗೆ? ನಮ್ಮ ಸರ್ಕಾರ ಬಂದ್ಮೇಲೆ ಇವ್ರು ಯಾವ್ದಾವ್ದು ಮಾಡಿದಾರೋ ಅದನ್ನೆಲ್ಲ 100% ಕಿತ್ತಾಕ್ತಿರಿ. ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವ್ರೇನೇ ರಿಸರ್ವೇಶನ್ ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತಿರಿ. ಸರ್ಕಾರದ ನಿರ್ಧಾರ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶಗೊಂಡ್ರು. ಇವತ್ತು 4% ಏನು ಇವತ್ತು ರಿಸರ್ವೇಷನ್ ಮಾಡುವಂಥ ರಾಜ್ಯ ಸರ್ಕಾರ ಇದು ಒಂದು ರೀತಿ ಸಂವಿಧಾನ ವಿರೋಧಿಯಾದಂಥ ನಿರ್ಣಯ ತಗೋತಾ ಇದ್ದಾರೆ. ಇದನ್ನು ನಾವು ವಿಧಾನಸಭೆಯಲ್ಲಿಯೂ ವಿರೋಧ ಮಾಡ್ತೀವಿ. ಒಂದು ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲೂ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ. ಇತ ಸರ್ಕಾರದ ನಿರ್ಧಾರವನ್ನ ಶಾಸಕ ರಿಜ್ವಾನ್ ಅರ್ಷದ್ ಸ್ವಾಗತ ಮಾಡಿದರು. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರಲ್ಲ, ಕ್ರೈಸ್ತರು ಇದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಸಿಖ್ರಿದ್ದಾರೆ, ಎಲ್ಲರೂ ಸೇರಿ ಹೇಗೆ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ, ಅದೇ ರೀತಿ ಅಲ್ಪಸಂಖ್ಯಾತ ಸಣ್ಣ ಗುತ್ತಿಗೆದಾರರಿಗೂ ಕೂಡ ನೀವು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಅದೇನೇ ಹೇಳಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸೋಕೆ ಸರ್ಕಾರ ನಿರ್ಧಾರಕ್ಕೆ ಮುಂದಾಗಿರೋದು
ಆರಂಭದಲ್ಲೇ ವಿರೋಧ ವ್ಯಕ್ತವಾಗಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಾಗ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದೆಲ್ಲವನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.